ಚೂಸ್ ಪರಪಂಚ ಕನ್ನಡ ಬ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗ್ ನಾನು ನಮ್ಮ ಮನೆಯಿಂದ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಸೊ ಏನು ಇವತ್ತು ಲಕ್ಷ್ಮಿ ನೀವು ನಿಮ್ಮ ಮನೆಗೆ ಹೋಗಿದ್ದೀರಾ ಅಂತ ಅನ್ಕೋತಿರ್ಬೋದು. ಸೊ ಸೈಟ್ ಕೆಲಸ ಸದ್ಯಕ್ಕೆ ನಮ್ಗೆ ನಡೀತಾ ಇಲ್ಲ, ಅಂದರೆ ಅಕ್ಕ ಮತ್ತೆ ನಂದು ಫ್ಲೋರ್ ನಡೀತಾ ಇದೆ. ಸೊ ಅದಕ್ಕೆ ನಾವು ಇವಾಗ ಫ್ರೀ ಆಗಿದ್ದೀವಿ. ಆಯಿತು ಅಂತ ಇಲ್ಲಿಗೆ ಬಂದೆ, ಸ್ವಲ್ಪ ದಿವಸ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆ ಮಾವ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಸೊ ಅರುಣ್ ಕೂಡ ಎಲ್ಲ ಅವ್ರ ಆಫೀಸ್ ಹೋಗಿದ್ದಾರೆ. ಮಮ್ಮಿ ಡ್ಯಾಡಿ ಹೇಳಿದ್ರು ಬಂದ್ಬಿಡ್ತಾಗಿ ಇಲ್ಲೇ ಅಲ್ಲಿ ಇನ್ನೇನು ಅಡುಗೆ ಮಾಡ್ಕೊಂಡು ತಿಂತೀಯ ಒಬ್ಳಿಗೆ ಅಂತ ಅಂದರು. ಸೊ ಪರವಾಗಿಲ್ಲ ಮಮ್ಮಿ ತಾಗಿ, ನಾನು ಒಂದು ಸ್ವಲ್ಪ ಫ್ರೀ ಆಗಿ ಒಬ್ಬಳೇ ಇರ್ತೀನಿ. ಇಟ್ಸ್ ಬಿನ್ ವೆರಿ ಲಾಂಗ್, ಸ್ವಲ್ಪ ಸೆಲ್ಫ್ ಟೈಮ್ ಕೊಡೋಣ. ಕೆಲಸ ಮಾಡ್ಕೊಂಡೆ ಸೈ, ಬಟ್ ಏನೋ ಸಮ್ಟೈಮ್ಸ್ ಮನೇಲಿ ಒಬ್ಬಳೇ ಇರೋದು ಒಂಥರ ರಿಲೀಫ್ ಅನಿಸುತ್ತೆ. ಸೊ ಲಡ್ಡುಗೆ ಟಿ ವಿ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಒಂಥರ ಎಕ್ಸಾಸ್ಟಿಂಗ್ ಅನಿಸ್ತಿದೆ ಸ್ವಲ್ಪ. ಇಲ್ಲಾಂದರೆ ಅವ್ರು ನಂಗೆ ಬಿಡಲ್ಲ ಫ್ರೆಂಡ್ಸ್, ಹಿಡ್ಕೊಂಡಿರು ಎತ್ಕೋ ಅಂತಾನೆ ಹಿಂಸೆ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟಿ ವಿ ನೋಡೋದು ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅಂದ್ಕೊಂಡು, ಫ್ರೀ ಹ್ಯಾಸ್ ಇನ್ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವಾಗ ಅಡುಗೆ ಮನೆಗೆ. ಸೊ ಇವಾಗ ಒಂದು ನಿಮಿಷ ಗೈಸ್. ಸೊ ಬೇಸಿಕಲಿ ಈ ವ್ಲಾಗ್ ಏನಪ್ಪ ಅಂದರೆ, ನಿಮಗೆ ಟೈಟಲ್ ಥಂಬ್ನೇಲ್ ನೋಡ್ರೆ ಗೊತ್ತಾಗುತ್ತೆ. ಈ ವ್ಲಾಗ್ ಬಂದು ದ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಕೊಡೋದು. ಸೊ ಕಮಿಂಗ್ ಟು ದ ಪಾಯಿಂಟ್, ಏನು ಕ್ವಶನ್ಸ್ ಕೇಳಿದ್ದೀರಾ ಅಂತಂದರೆ, ಲಕ್ಷ್ಮಿ ಅವರೇ ನೀವು ಮನೆ ಖಾಲಿ ಮಾಡ್ತಾ ಇದ್ದೀರಾ, ಫಸ್ಟ್ ಕ್ವಶನು. ಸೆಕೆಂಡ್ ಬಂದು, ನೀವು ಅಲ್ಲಿ ಮನೆ ಕಟ್ಸೋ ಬದಲಿ ಈ ಮನೆನೇ ಸ್ವಲ್ಪ ರೆನೋವೇಟ್ ಮಾಡಿಕೊಂಡು ಅಥವಾ ಡೆಮಾಲಿಷ್ ಮಾಡಿಕೊಂಡು ಇಲ್ಲೇ ಡೂಪ್ಲೆಕ್ಸ್ ಕಟ್ಟಿಸ್ಬೋದಲ್ವಾ ಅಂತ ಕೇಳಿದ್ದೀರಾ. ಆ್ಯಂಡ್ ಥರ್ಡ್ ಕ್ವಶನ್ ಬಂದು, ಇಫ್ ಇನ್ ಕೇಸ್ ನೀವು ಅಲ್ಲೇ ಶಿಫ್ಟ್ ಆಗ್ತೀರಾ ಅಂತ ಅಂದರೆ ಈ ಮನೆ ಬಾಡಿಗೆ ಕೊಡ್ತೀರಾ ಅಂತ ಕೇಳಿದ್ದೀರಾ. ಫೋರ್ತ್ ಕ್ವಶನು, ಅಮ್ಮ ಹೊಸ ಮನೆ ಇದೆಯಲ್ವಾ, ಆ ಮನೆ ಏನು ಮಾಡಿದ್ದೀರಾ, ಆ ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅಂತಲೂ ಕೇಳಿದ್ದೀರಾ. ಸೊ ಬೇಸಿಕಲಿ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸು ಮನೆ ಬಗ್ಗೆನೇ ಇದೆ ಗೈಸ್. ಮನೆ. ಸೊ ನಾನು ಏನು ಹುಡುಕ್ತಾ ಇದ್ದೀನಿ ಅಂತಂದರೆ ಚಪಾತಿ ಹಿಟ್ಟು. ಸೊ ಎಲ್ಲ ಕ್ವಶನ್ಸ್ ಬಂದು ಲಿಟ್ರಲಿ ಮನೆ ಬಗ್ಗೆನೇ ಇದೆ. ಆ್ಯಂಡ್ ಇದು ತುಂಬ ರಿಪೀಟೆಡ್ ಆಗಿ ಬರ್ತಿದೆ ಈ ಕ್ವಶನ್ಸು. ಅನ್ಕೊಂಡೆ ಬಿಡ್ತಾಗಿ ಏನು ಆನ್ಸರ್ ಮಾಡ್ತೀಯ ಅಂತ. ಬಿಕಾಸ್ ಕೆಲವೊಬ್ರು ಅಲ್ಲ ಪಾಪ, ಅವ್ರು ಎಷ್ಟು ಅರ್ಥ ಮಾಡಿಕೊಂಡು ಹೇಳಿದ್ದಾರೆ ಅಂದರೆ, ಮೇಡಮ್ ನೀವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ, ಏನಕ್ಕೆ ಮಾಡ್ತೀರಾ ಅಂತಲೂ ಕೇಳಿದ್ದೀರಾ. ವಿಚ್ ಇಸ್ ಟ್ರೂ, ವಿಚ್ ಇಸ್ ಕರೆಕ್ಟ್. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ಆನ್ಸರ್ ಮಾಡಿದ್ರು ಕೂಡ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾನು ಸುಳ್ಳಂತೂ ಹೇಳ್ತಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಬೇಜಾರಿಲ್ಲ. ಆ್ಯಂಡ್ ಎನಿವೇಸ್ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ, ಕ್ಯೂರಿಯಸ್ ಆಗಿದ್ದೀರಾ, ಅಥವಾ ನಿಮ್ಮದೇ ಕೆಲವೊಂದು ಅಸಂಪ್ಷನ್ಸ್ ಇರುತ್ತೆ, ಓಕೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಆ್ಯಂಡ್ ನಾವು ಸೋಷಿಯಲ್ ಮೀಡಿಯಾ ಅಂದರೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದರೆ, ಐ ಗೆಸ್ ಕೆಲವೊಂದು ಕ್ವಶನ್ಸ್ಗೆ ಯಾವುದನ್ನ ಆನ್ಸರ್ ಕೊಡಬಹುದು ಅದನ್ನ ಆನ್ಸರ್ ಕೊಡಬೇಕು ಅಂತ ನಾನು ಅನ್ಕೋತೀನಿ. ಸೊ ಎಸ್, ಬನ್ನಿ ಫ್ರೆಂಡ್ಸ್, ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ, ಓಕೆ. ಸೊ ಝೆಪ್ಟೋಯಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ. ಹಾಲು, ಅಕ್ಕಿ ಹಾಗೂ ಟಮಾಟೆ ಹಣ್ಣು ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ತರಿಸಿದ್ದೀನಿ. ಅಕ್ಕಿ 1 kg ಗೈಸ್ ತರಿಸಿದ್ದು. ಬಿಕಾಸ್ ಏನು ಗೊತ್ತಾ, ಜಾಸ್ತಿ ತರಿಸಿದ್ರು ನಾವು ಇಲ್ಲಿ ಇರ್ತೀವಿ ಇರಲ್ಲ ಗೊತ್ತಾಗಲ್ಲ ಅಲ್ವಾ, ಸುಮ್ಮನೆ ಯಾಕೆ ಆಮೇಲೆ ಉಳ್ಳಾಗಿಡ ಬಿದ್ದೋದು ಅಂತ ಅಂದ್ಕೊಂಡು 1 kg ತರಿಸ್ತಿರೋದೆಲ್ಲ. ಓಕೆ ಗೈಸ್, ಸೊ ಇವಾಗ ಸಿಂಪಲಾಗಿ ಅನ್ನ, ಟೊಮಾಟೊ ಗೊಜ್ಜು ಹಾಗೂ ಚಪಾತಿ ಮಾಡೋಣ ಅಂತ. ಸೊ ನನಗೆ ಚಪಾತಿ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಅನಿಸ್ತಾ ಇದ್ದು, ಅದಕ್ಕೋಸ್ಕರನೇ. ಸೊ ಕ್ರೇವಿಂಗ್ಸ್ ಅಂದ ತಕ್ಷಣ ಪ್ಲೀಸ್ ಯಾರು ಪ್ರೆಗ್ನೆಂಟ್ ಅಂತ ತಿಳ್ಕೊಬೇಡಿ. ಪ್ರೆಗ್ನೆಂಟ್ ಅಂತ ಆಬ್ವಿಯಸ್ಲಿ ಅಲ್ಲ ಗೈಸ್. ಬಟ್ ನನಗೆ ಏನು ಗೊತ್ತಾ ಹ್ಯಾಬಿಟು, ನಾನು ಟೆನ್ಷನ್ ಇರಬೇಕಾದ್ರೆ ಅಥವಾ ಸಿಟ್ಟಲ್ಲಿ ಇರಬೇಕಾದ್ರೆ ನನಗೆ ಊಟ ಚೆನ್ನಾಗಿರೋದು ಬೇಕು. ಆವಾಗ ಒಂದು ಸ್ವಲ್ಪ ಕಾಮ್ ಡೌನ್ ಆಗ್ತೀನಿ, ಚೆನ್ನಾಗಿರೋ ಯಮ್ಮಿ ಊಟ ತಿಂದರೆ. ಸರಿ ಆಯಿತು, ಚಪಾತಿ ಟೊಮಾಟೊ ಗೊಜ್ಜು ಮಾಡ್ಕೊಳ್ಳೋಣ. ಹಾಗೂ ಲಡ್ಡುಮಾಗೆ ರೈಸ್ ಹಾಗೂ ತುಪ್ಪ ಮತ್ತು ಟೊಮಾಟೊ ಗೊಜ್ಜು ಲೈಟಾಗಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಎಸ್, ಬನ್ನಿ ಇವಾಗ ಅಡುಗೆ ಮಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಸೊ ಫಸ್ಟ್ ಕ್ವಶನ್ ಬಂದು ಕೇಳಿದ್ದೀರಾ, ಲಕ್ಷ್ಮಿ ಅವರೇ ಇವಾಗ ನೀವು ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ ಅಲ್ವಾ, ಸೊ ಈ ಮನೆನ ಸೆಲ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಟಚ್ವುಡ್ ನಮ್ಗೆ ಎಷ್ಟೇ ಕಷ್ಟ ಬಂದರೂ, ಏನೇ ಪ್ರಾಬ್ಲಮ್ಸ್ ಬಂದರೂ ಅಥವಾ ಬಂದಿಲ್ಲ ಅಂದರೂ ಕೂಡ ನಾವು ಈ ಮನೆನ ಮಾತ್ರ ಸೆಲ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಗೈಸ್.
ಕೆಲವೊಂದು ಸತಿ ಏನಾಗೋದೆ ಗೊತ್ತಾ, ಇದು ನಾನು ನನ್ನ ಅನುಭವದಿಂದ ಹೇಳ್ತಿರೋದು. ಓಕೆ, ಬೆಳಗ್ಗೆ ಲೈಕ್ ಸ್ವಲ್ಪನೂ ಮೂಡ್ ಆಫ್ ಆಗಿಬಿಟ್ರೆ ಅಲ್ವಾ, ಲಿಟ್ರಲಿ ನನ್ನ ದಿನ ಆಲ್ಮೋಸ್ಟ್ ಒಂಥರ ಅಪ್ಸೆಟ್ ಆಗಿ ಹೋಗುತ್ತೆ. ನಾನು ಸರಿ ಆಯಿತು ಬಿಡು, ಏನೇ ಟೆನ್ಷನ್ ಪ್ರಾಬ್ಲಮ್ಸ್ ಇದ್ರು ಸೆಕೆಂಡ್ರಿ, ಅವೆಲ್ಲ ಫಸ್ಟು ಅಡುಗೆ ಮಾಡ್ಕೊಂಡು ತಿನ್ನೋಣ. ಲೈಕ್ ತಲೆಗಿರೋ ಟೆನ್ಷನ್ ಹೊಟ್ಟೆಗೆ ಯಾಕೆ ಕೊಡಬೇಕಲ್ಲ, ಹೊಟ್ಟೆ ತುಂಬ ತಿಂದರೆ ತಲೆಗೂ ಒಂದು ಸ್ವಲ್ಪ ಕಾಮ್ ಆಗುತ್ತೆ ಅಂತ ಅಂದ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ನನ್ನ ಬ್ಯಾಡ್ ಲಕ್, ಅದು ಸಿಲಿಂಡರ್ದು ಸ್ವಲ್ಪ ಲೀಕ್ ಆಗ್ತಾಯಿತ್ತು. ನಾನು ಆದರೂ ಅಂದ್ಕೊಂಡೆ ಪರವಾಗಿಲ್ಲ, ಒಂದು ಸೈಡ್ ಮಾತ್ರ ಸ್ಟವ್ ಹಚ್ಕೊಂಡು ನಿಧಾನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ. ಬಟ್ ಅದು ತುಂಬಾ ರಿಸ್ಕು ಫ್ರೆಂಡ್ಸ್, ಯಾಕೆ ಬೇಕಲ್ವಾ. ಆದರೂ ಅದನ್ನ ರೆಗ್ಯುಲೇಟರ್ನ ತೆಗೆದು ಈ ಥರ ತಿರುಗಿಸಿ ಪರಗಿಸಿ ಈ ಕಡೆಯಿಂದ ಹಾಕಿದೆ ಆ ಕಡೆಯಿಂದ ಹಾಕಿದೆ, ಏನೇನೋ ಮಾಡಿದೆ. ಬಟ್ ಅದು ಸ್ವಲ್ಪ ಲೀಕ್ ಆಗ್ತಾನೆ ಇತ್ತು. ತುಂಬ ಭಯ ಆಯಿತು ನನಗೆ. ಮೇ ಬಿ ಅದು ವಾಷರ್ ಏನಾದರೂ ಡ್ಯಾಮೇಜ್ ಆಗಿರ್ಬೋದು ಅಂತ ಅನ್ಕೋತೀನಿ. ನಾನು ಅಷ್ಟು ಶ್ಯೂರ್ ಇಲ್ಲ ಗೈಸ್, ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ನನ್ನ ಪ್ರಕಾರ ವಾಷರ್ ಏನಾದರೂ ಕೆಟ್ಟೋಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಗ್ಯಾಸ್ ಯಾಕೋ ಲೀಕ್ ಆಗ್ತಾ ಇದೆ. ಸ್ವಲ್ಪ ಆನ್ ಮಾಡಿದ್ರೆ ಸ್ಮೆಲ್ ಬರ್ತಿದೆ, ಅದಕ್ಕೋಸ್ಕರ ನಾನು ರಿಸ್ಕ್ ತಗೋತಾ ಇಲ್ಲ. ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ನಾನು ಹಾಲು, ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು ಸಾಲದು ಅಂತ ಅಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ. ಬಟ್ ರಿಸ್ಕ್ ತಗೊಳ್ಳೋದು ಬೇಡ, ಬಿಕಾಸ್ ಮನೇಲಿರೋದು ನಾನು ಹಾಗೂ ನನ್ನ ಮಗ ಇಬ್ಬರೇ ಇರೋದು. ಸುಮ್ಮನೆ ಆಮೇಲೆ ಅದು ಗ್ಯಾಸ್ ಲೀಕ್ ಆಗಿ ಪರವಾಗಿಲ್ಲ ಅಂದ್ಕೊಂಡು ಅಡುಗೆ ಮಾಡಿ ಅದೇನಾದರೂ ಒಂದು ಕುಲಕರ್ಮಾಗಿ ಹಾಕಬೇಕು. ದಟ್ಸ್ ಓಕೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಬೆಳಗ್ಗೆಯಿಂದ ಡೇ ತುಂಬಾ ಒಂಥರ ಅನಿಸ್ತಾ ಇದೆ. ಅದರಲ್ಲೂ ಹಿಂಗಾದರೆ ಹೆವಿ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಅಂಗಡಿಯಿಂದ ಹೋಗಿ ಇವಾಗ ಪಲಾವು ಹಾಗೂ ನಮ್ಮ ಲಡ್ಡು ಮಾಗೆ ಮೊಸರನ್ನ ತಂದಿದ್ದೀನಿ. ಹಾಗೂ ನಾನು ಬಜ್ಜಿ ಬೋಂಡ ಅಷ್ಟಾಗಿ ತಿನ್ನಲ್ಲ, ಬಟ್ ಯಾಕೋ ಕ್ರೇವಿಂಗ್ಸ್ ಆಗ್ತಾ ಇದೆ. ಸೊ ಬಜ್ಜಿ ಕೂಡ ತಂದಿದ್ದೀನಿ. ಲಡ್ಡುಮಾ, ಏನದು ಮಾ ಕೈಯಲ್ಲಿರೋದು? ಯಾರು ಕೊಡಿಸಿದ್ದು ಪಿಪ್ಪಿ? ಏಯ್ ಕಳ್ಳ ಕಳ್ಳ, ಕೊಡು, ಓಪನ್ ಮಾಡ್ತೀನಿ, ಕೊಡು. ಯಾರು ಕೊಡಿಸಿದ್ದು? ಅಮ್ಮ ಕೊಡ್ತಿತ್ತಾ? ಆಯಿತು ಬಾ. ಸೊ ಲಡ್ಡುಗೆ ನಾನು ಆ್ಯಕ್ಚುಲಿ ಅವಾಗೇ ಬೈದ್ಬಿಟ್ಟೆ. ನಂಗೆ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತಾ, ಅಲ್ಲಿ ಗ್ಯಾಸ್ ಬೇರೆ ಲೀಕ್ ಆಗ್ತೈತೆ, ಅಡುಗೆ ಮಾಡಬೇಕು, ಲೇಟ್ ಆಗ್ತಾಯಿದೆ, ಹೊಟ್ಟೆ ಸಿಗ್ತೈತೆ. ಅವ್ನು ಬಂದ, ನಾನು ಬೈದ್ಬಿಟ್ಟೆ, ಸುಮ್ಮನೆ ಹೋಗೋ ಲಡ್ಡು ಅಂತ. ಪಾಪ ಮುನ್ಸ್ಕೊಂಡು ಕುತ್ಕೊಂಡ. ನನಗೆ ಬೇಜಾರಾಗೋಯ್ತು, ಯಾರ್ದೋ ಕೋಪ ಮಕ್ಳ ಮೇಲೆ ಹಾಕೋದು ತಪ್ಪಲ್ವಾ ಅಂತ. ಸೊ ಲಡ್ಡುಮಗೆ ಅಮ್ಮ ಚಿಪ್ಪಿ ಬೇಕು ಅಂತ ಕೇಳಿದ್ನ. ಯೂಶಲಿ ಕೊಡಿಸಲ್ಲ, ಆಯಿತು ತಗೊಡ್ತೀನಿ ಅಂತ ಅಂದ್ಕೊಂಡು ಒಂದು ತಗೊಟ್ಟಿದ್ದೀನಿ ಚಿಪ್ಪಿನ. ಫಸ್ಟು ಲಡ್ಡುಮ್ಮ ಫಸ್ಟ್ ಊಟ ಮಾಡೋಣ. ಓಕೆ, ಮನೆಗೆ ಇವಾಗ ಊಟ ಮಾಡೋಣ. ಲಡ್ಡು ಮಾಗೆ ಮೊಸರನ್ನ ಮತ್ತು ಹಾಲನ್ನ ಈ ಎಲ್ಲನೇ ತುಂಬಾ ಇಷ್ಟ. ಬಟ್ ಇವಾಗ ಅವ್ನಿಗೆ ಚಿಪ್ಸ್ ತಗೊಟ್ನಲ್ಲ, ಫಸ್ಟು ಅವ್ನು ಚಿಪ್ಸ್ ತಿನ್ನಬೇಕು ಅಂತ ಹಠ ಮಾಡ್ತಾ ಇದ್ದ. ಬಟ್ ಅವ್ನು ಫಸ್ಟು ಚಿಪ್ಸ್ ತಿನ್ಬಿಟ್ರೆ ಆಮೇಲೆ ಊಟ ಮಾಡಲ್ಲ ಅಂತ ನನ್ನ ಲಾಜಿಕ್ ಇತ್ತು. ಅದಕ್ಕೇ ಒಂದು ಸ್ವಲ್ಪ ಆಮೇಲೆ ಫಸ್ಟು ಬೇಗ ಮೊಸರನ್ನ ತಿನ್ಕೊ, ಆಮೇಲೆ ಅಮ್ಮಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನೈಸ್ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೆ. ಸೊ ನೆಕ್ಸ್ಟ್ ಬಂದು ಕೇಳಿದ್ದೀರಾ ಕ್ವಶನು, ಲಕ್ಷ್ಮಿ ಅವರು ಇವಾಗ ನೀವು ಮನೆ ಸೆಲ್ ಮಾಡಲ್ಲ ಅಂತ ಅಂದರೆ ಈ ಮನೆ ರೆಂಟ್ ಕೊಡ್ತೀರಾ ಅಂತ ಕೇಳಿದ್ದೀರಾ. ನನಗೆ ಹಾಗೂ ಅರುಣ್ಗೆ ಪರ್ಸ್ನಲಿ ಈ ಮನೆ ರೆಂಟ್ ಕೊಡೋಕೆ ಒಂಚೂರು ಇಷ್ಟ ಇಲ್ಲ. ಬಿಕಾಸ್ ತುಂಬ ಕನೆಕ್ಟೆಡ್ ಆಗಿದ್ವಿ, ತುಂಬ ಇಮೋಷನ್ಸ್ ಇದೆ ಈ ಮನೇಲಿ. ಮೇ ಬಿ ನಾವು ಇರೋ ಸ್ವಲ್ಪ ಟೈಮೇ ಇದ್ದಿದ್ದು, ಬಟ್ ಸ್ಟಿಲ್ ನಮಗೆ ತುಂಬಾ ಅಟ್ಯಾಚ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ದ ಬಿಗ್ಗೆಸ್ಟ್ ಹಾಗೂ ಮೇಜರ್ ರೀಸನ್ ಏನಪ್ಪ ಅಂತ ಅಂದರೆ ಇವಾಗ ಇಲ್ಲಿ ಪಕ್ಷ ಇರುತ್ತೆ, ಫಂಕ್ಷನ್ ಇರುತ್ತೆ, ಮದುವೆ ಹಬ್ಬ ಅಂತ ಎಷ್ಟೊಂದು ಇರುತ್ತೆ ಅಲ್ವಾ ನಮ್ಮ ಕಡೆ. ಸೊ ಬರ್ತಾ ಹೋಗ್ತಾ ಇರಬೇಕು. ಹಾಗೆ ಇವಾಗ ಓಕೆ ಹೊಸ ಮನೆ ಸಿಕ್ಕಿದೆ ಅಂತ ಕಂಪ್ಲೀಟಾಗಿ ಅಲ್ಲೇ ಇರ್ತೀವಿ, ಇಲ್ಲಿ ಬರೋದೇ ಇಲ್ಲ, ಆ ರೀತಿ ಏನೂ ಇಲ್ಲ. ವಾರಕ್ಕೆ ಒಂದ್ಸತಿ ನಾನು ಹಾಗೂ ಅರುಣ್ ಲಡ್ಡು ಮನೆ ಕರ್ಕೊಂಡು ಬರಬೇಕು ಅಂತ ನಮ್ಮ ಮೈಂಡಲ್ಲಿದೆ. ಸೊ ಅದಕ್ಕೆ ನಾವು ಈ ಮನೇನ ರೆಂಟಿಗೆ ಕೊಡಲ್ಲ. ಏನು ಗೊತ್ತಾ, ಈ ಟೈಮಲ್ಲೇ ನಮಗೆ ಜಾಸ್ತಿ ಊಟದ ವ್ಯಾಲ್ಯೂ, ಫ್ಯಾಮ್ಲಿ ವ್ಯಾಲ್ಯೂ ಹಾಗೂ ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನನಗೆ ಮುಂಚೆನೂ ಗೊತ್ತಿತ್ತು, ಬಟ್ ಇವಾಗ ಮತ್ತೆ ಪಾಠ ಕಲ್ತಂಗಾಯಿತು. ನಮ್ಮ ಅಮ್ಮ ಪಾಪ ಕರೆದಿದ್ದು ತುಂಬ ಹಿಂಸೆ ಮಾಡಿದ್ರು. ಇನ್ಫ್ಯಾಕ್ಟ್ ಬಾ ಲಚ್ಚು, ಇಲ್ಲೇ ಊಟಕ್ಕೆ ಬಾ, ಇಲ್ಲೇ ಇರುವಂತೆ. ಅಲ್ಲಿ ಹೇಗೋ ನಿಮ್ಮ ಅತ್ತೆ ಮಾವ ಯಾರೂ ಇಲ್ಲ, ಅರುಣೂ ಇರಲ್ಲ, ಅವರು ಸೈಟು ಮತ್ತು ಆಫೀಸ್ ಹತ್ರ ಹೋಗ್ತಾರೆ ಹಾಗೆ ಹೀಗೆ ಅಂತ. ನಾನು ಪರವಾಗಿಲ್ಲ ಬಿಡು ಮಮ್ಮಿ ಅಂತ ಅಂದ್ಕೊಂಡು ಒಂದೆರಡು ಮಾತು ಹೇಳಿಬಿಟ್ಟು ಆಮೇಲೆ ಫೋನ್ ಕಟ್ ಮಾಡಿಬಿಟ್ಟೆ. ಇವಾಗ ನೋಡಿ ದೇವ್ರು ನನಗೆ ಒಂಥರ ಇನ್ಸ್ಟೆಂಟ್ ಕರ್ಮ ಅಂತಲ್ಲ, ಆ ರೀತಿ ಆಯಿತು ಅಂತ ಅನ್ಕೋತೀನಿ. ಅಡುಗೆ ಮಾಡೋಣ ಅಂತಂದರೆ ಗ್ಯಾಸ್ ವರ್ಕ್ ಆಗ್ತಾಯಿಲ್ಲ. ಲಡ್ಡುಗೂ 2 ಟೈಮು ಆಚೆ ಹೋಟೆಲ್ ಊಟನೇ ತಿನ್ಸಂಗಾಯಿತು. ನನಗೆ ಬೇಜಾರಾಗೋಯ್ತು. ನೀನು ಟ್ಯೂಷನ್ ಹೋಗ್ದಲ್ಲ ಏನು ಮಾಡ್ತಿದ್ದೆ ಹೇಳಿ, ಇಲ್ಲಿ ಬಂದಿವಾಗ ಗೈಸ್ ಇವಳು ಬಂದು ಅವಳ ಫ್ರೆಂಡಿಗೆ ಹೇಳ್ತಾಳೆ, ನಮ್ಮ ಅಕ್ಕ ವ್ಲಾಗ್ಸ್ ಮಾಡ್ತಾಳೆ, ಫಾಲೋ ಮಾಡಿ ಅಂತ. ಕೀರ್ತನ ಹೇಳು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ
my Laddu YouTube channel. Laddu Farm. ಅವ್ನು ಮುನ್ಸ್ಕೊಂಡವನೆ ನೀನು ಅವ್ನು ಟ್ಯಾಪ್ ಕಿತ್ಕೊಂಡೆ ಅಂತ. ಆಯ್ತು ಟ್ಯೂಷನ್ ಮುಗಿಸ್ಕೊಂಡು ಬಾ. ಏಯ್ ಕುಳ್ಳಿ ಪಾಪ ನನ್ನ ಮಗುನ ಬೈದ್ಬಿಟ್ನಲ್ಲ ಅಂತ ನಂಗೆ ಒಂಥರ ಬೇಜಾರಾಗ್ತಾ ಇದೆ. ಸಾರಿ ಮಗ್ನೆ. ಓಯ್ ಕೃಷ್ಣ ಸಾರಿ ಮಾ. ಹೋಗಿ ಗೈಸ್, ಸೊ ಮತ್ತೆ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿಂದಿದ್ದೆಲ್ಲ ಆಯಿತು, ಸ್ವಲ್ಪ ಟೈಮ್ ಮಲ್ಕೊಂಡೆ. ಇವಾಗ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಈ ವ್ಲಾಗ್ ಪ್ಲ್ಯಾನ್ ಮಾಡಿದೆ ಒಂಥರ ಲೈಕ್ ರೆಸಿಪೀಸ್ ಎಲ್ಲ ತೋರಿಸೋಣ, ಒಂಥರ ರೂಟೀನ್ ತೋರಿಸೋಣ ಅಂತ. ಬಟ್ ದೆನ್ ಅದೇ ಬೇರೆ ರೀತಿಯೇ ಆಯಿತು, ಆ್ಯಸ್ ಅ ಪ್ಲ್ಯಾನ್ ಆಗಿಲ್ಲ. ಎನಿವೇಸ್ ನ್ಯಾಚುರಲ್ ಆಗಿ ಜೆನ್ಯೂನ್ ಆಗಿ ಏನಿದೆ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೀವು ಕೇಳಿದ್ದು ಮನೆ ಮಾರ್ತೀರಾ ಆಯಿತು, ಮನೆ ರೆಂಟ್ ಕೊಡ್ತೀರಾ ಆಯಿತು, ನಾವು ಈ ಮನೆ ಡೆಮಾಲಿಷ್ ಮಾಡಿಕೊಂಡು ಅಥವಾ ರೀಕನ್ಸ್ಟ್ರಕ್ಟ್ ಈ ಮನೆನೇ ಮಾಡ್ಬೋದಿತ್ತಲ್ವಾ ಅಂತ ಕೇಳಿದ್ದೀರಾ. ಫ್ರೆಂಡ್ಸ್, ಈ ಮನೆ ನಾವು ರೀಕನ್ಸ್ಟ್ರಕ್ಟ್ ಆ ರೀತಿ ಅಥವಾ ಡೆಮಾಲಿಷ್ ಮಾಡಿ ಮತ್ತೆ ಹೊಸ ಮನೆ ಕಟ್ಸೋಕ್ಕಾಗಲ್ಲ. ಬಿಕಾಸ್ ಈ ಒಂದು ಗೋಡೆ ಅಥವಾ ಆ ಒಂದು ಗೋಡೆ ನಾವು ಹೊಡೆದಾಕ್ಬಿಟ್ರೆಲ್ಲ ಹಿಂದೆ ಇರೋ ಮನೆಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಒಂದೇ ಗೋಡೆಯಲ್ಲಿ ಈ ಮನೆ ಮತ್ತು ಈ ಮನೆ, ಅದೇ ಇದು ನಮ್ಮ ಮನೆ, ಇದು ಗೋಡೆ, ಇದು ಬೇರೆಯವ್ರ ಮನೆ, ಅಂದರೆ ನಮ್ಮ ಇನ್ನೊಬ್ರು ಮಾವ ಮನೆ. ಸೊ ಒಂದು ಗೋಡೆಯಲ್ಲಿ ಈ ಥರ 3 ಮನೆ ಅಟ್ಯಾಚ್ ಆಗಿದೆ ಗೈಸ್. ಅದಕ್ಕೋಸ್ಕರ ಒಂದು ಮನೆನ ನಾವು ಈ ಥರ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ, ಡೆಮಾಲಿಷ್ ಮಾಡ್ತೀವಿ ಅಂತ ಅಂದರೆ ಅದು ಆಗಲ್ಲ. ಮೂರು ಜನ ಫ್ಯಾಮಿಲಿ ಅಂದರೆ 3 ಮನೆದು ಅಪ್ರೂವಲ್ ಇರಬೇಕು. ಆವಾಗಲೇ ನಾವು ಮನೇನ ಹೊಡೆದಾಕಿ ಹೊಸದು ಕಟ್ಸ್ಕೋಬೋದು ಅಥವಾ ಇರೋ ಮನೆನೇ ರೆನೋವೇಟ್ ಮಾಡ್ಕೋಬೋದು. ಸೊ ಮೇ ಬಿ ಆ ಕಾನ್ಸೆಪ್ಟ್ ನಾವು ಎಂತಕ್ಕೆ ಮಾಡಿಲ್ಲ ಅಂತಂದರೆ ನಮಗೆ ಅದು ಇವಾಗ ರಿಕ್ವೈರ್ಮೆಂಟ್ ಇದೆ. ಓಕೆ, ನಮಗೆ ಚೆನ್ನಾಗಿರೋ ಮನೆ ಕಟ್ಟಿಸ್ಬೇಕು ಹಾಗೆ ಹೀಗೆ ಅಂತ. ಬಟ್ ಮೇ ಬಿ ಬೇರೆ 2 ಫ್ಯಾಮಿಲಿಗೆ ರಿಕ್ವೈರ್ಮೆಂಟ್ ಇರಲ್ಲ. ಅಂದರೆ ಬೇರೆ ನಮ್ಮ ಮಾವರ ಅಣ್ಣ ತಮ್ಮದಿರು ಏನಿದ್ದಾರಲ್ಲ, ಅಂದರೆ ನನ್ನ ದೊಡ್ಡ ಮಾವ ಹಾಗೂ ಚಿಕ್ಕ ಮಾವ, ಅವ್ರಿಗೆ ಮೇ ಬಿ ಇವಾಗ ರಿಕ್ವೈರ್ಮೆಂಟ್ ಇಲ್ಲ ಅಥವಾ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಇರೋ ಮನೆಯೇ ಸಾಕು, ಆ ರೀತಿ ಕಾನ್ಸೆಪ್ಟ್ ಇರುತ್ತೆ. ನಾವು ನಮ್ಮ ಒಬ್ರಿಗೋಸ್ಕರ ಇನ್ನೂ 2 ಫ್ಯಾಮಿಲಿನ ಪ್ರಾಬ್ಲಮ್ ಕೊಡೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಆ ರೀತಿ ಮಾಡಿಲ್ಲ. ಇಫ್ ಇನ್ ಕೇಸ್ ಫ್ಯೂಚರಲ್ಲಿ 10 ವರ್ಷ 20 ವರ್ಷ 30 ವರ್ಷ ಐ ಡೋಂಟ್ ನೋ ಯಾವಾಗ ಫ್ಯೂಚರಲ್ಲಿ ಮಾಡಿದ್ರು ಕೂಡ 3 ಫ್ಯಾಮಿಲಿ, ಅಂದರೆ ಇದು ನಮ್ಮ ಮನೆ, ಹಿಂದೆ ಮನೆ ಹಾಗೂ ಈ ಮನೆ, 3 ಫ್ಯಾಮಿಲಿನೂ ಒಪ್ಪಾದ್ಮೇಲೆ ಯೂನಿಟಿ ಆಗಿ ಒಟ್ಟಿಗೆ ಕಟ್ಸಿದಂಗೆ ಅಥವಾ ಈ ಮನೆ ಇರೋ ಥರನೇ ಇರುತ್ತೆ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದು ನಮ್ಮ ಅಮ್ಮ ಮನೆದು. ಅಮ್ಮ ಮನೆ ಊರಲ್ಲಿ ಇದೆಯಲ್ಲ, ಸೊ ಅಲ್ಲಿ ಯಾರಿದ್ದಾರೆ, ಸುಮ್ಮನೆ ಆ ಮನೆ ಇಂತೂ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಿದ್ರಿ ಅಂತ. ಈ ಒಂದು ಕ್ವಶನ್ಗಂತೂ ಅಷ್ಟೊಂದು ಸತಿ ನಾನು ಆನ್ಸರ್ ಮಾಡಿದ್ದೀನಿ. ಮೇ ಬಿ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಥವಾ ಆ ಒಂದು ವ್ಲಾಗ್ನ ಹಳೆ ಸಬ್ಸ್ಕ್ರೈಬರ್ಸ್ ಅವರು ಮಿಸ್ ಮಾಡಿರ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಆನ್ಸರ್ ಕೊಡ್ತೀನಿ ಗೈಸ್. ಏನಕ್ಕೆ ಅಂತಾನೆ, ನಮ್ಮ ಮನೇಲಿ ನಮ್ಮ ಊರಲ್ಲಿ ನಮಗೆ ಮನೆ ಬೇಕಿತ್ತು. ಬಿಕಾಸ್ ನಮ್ಮದು ತುಂಬ ಹಳೆಯ ಮನೆ ಆಗಿತ್ತು, ಬಿದ್ದೋಗಿದೆ ಆಲ್ಮೋಸ್ಟ್ ಆ ಮನೆ. ಸೊ ನಾವು ಊರಿಗೆ ಹೋಗ್ತಾ ಇರಲಿಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಮನೆ ಏನು ಕಲ್ ಬೇಕಿತ್ತು ಅಂತಂದರೆ, ಬಿಕಾಸ್ ಪಕ್ಷ ಇರುತ್ತೆ, ಹಬ್ಬ ಇರುತ್ತೆ, ಮದುವೆ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ನಮ್ಮೂರು, ಆಮೇಲೆ ನಮಗೊಂದು ಸ್ವಲ್ಪ ಜಮೀನು ಕೂಡ ಇದೆ. ಸೊ ನಮ್ಮೂರು, ನಮ್ಮ ಜಾಗ ಹೋಗಬೇಕು ಅಂದಾಗ ಎಲ್ಲಿಗೆ ಹೋಗಬೇಕು, ಯಾರ ಮನೆಗೆ ಹೋಗಬೇಕು, ಎಷ್ಟು ದಿವಸ ಅಂತ ರಿಲೇಟಿವ್ಸ್ ಮನೆಯಲ್ಲೇ ಇರೋಕ್ಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಾವು ಅಲ್ಲಿ ಮನೆ ಕಟ್ಸಿದ್ದು. ಆ್ಯಂಡ್ ಮೋರ್ ಓವರ್ ಅದು ಟೋಟಲಿ ನಮ್ಮ ಅಪ್ಪ ಅಮ್ಮ ಅವ್ರ ಇನ್ವೆಸ್ಟ್ಮೆಂಟ್, ಅವ್ರ ಸೇವಿಂಗ್ಸ್, ಅವ್ರ ದುಡ್ಡಿಂದಾನೇ ಅವ್ರು ಕಟ್ಸಿರೋದು. ಸೊ ಅವ್ರಿಗೊಂದು ಮನೆ ಬೇಕಿತ್ತು ಗೈಸ್. ನಮಗಿಂತ ಜಾಸ್ತಿ ಅವ್ರಿಗೆ ಅವ್ರ ಊರಲ್ಲಿ, ಅವ್ರು ಹುಟ್ಟಿರೋ ಊರಲ್ಲಿ ಅವ್ರ ಮನೆ ಬೇಕಿತ್ತು, ಅದಕ್ಕೆ ಅವ್ರು ಕಟ್ಟಿದ್ದಾರೆ. ಸೊ ಆ ಮನೆ ರೆಂಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀರಾ. ಸೊ ಊರಲ್ಲಿ ಗೈಸ್ ಅಷ್ಟೊಂದು ಯಾರು ರೆಂಟಿಗೆ ಕೊಡಲ್ಲ. ಇನ್ಫ್ಯಾಕ್ಟ್ ಯಾರು ರೆಂಟಿಗೆ ತೊಗೊಳ್ಳೋದು ಇಲ್ಲ, ಬರೋದು ಇಲ್ಲ. ಮೇ ಬಿ ರೆಂಟಿಗೆ ಕೊಟ್ಟರು ಕೂಡ ಏನು ಒಂದು 1000 ರೂಪಾಯಿ 2000 ರೂಪಾಯಿ ರೆಂಟಿಗೆ ಸಿಗುತ್ತೇನೋ. ಸೊ ಐ ಗೆಸ್ ರೆಂಟ್ ಅಟ್ಲೀಸ್ಟ್ ನಮ್ಮೂರ ಕಡೆ ಅಂತೂ ರೆಂಟ್ ಕಾನ್ಸೆಪ್ಟ್ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಆ ಒಂದು ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ ಗೈಸ್. ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಒಂಚೂರಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮೇ ಬಿ ನೆಕ್ಸ್ಟ್ ವ್ಲಾಗ್ ನಮ್ಮ ಅಮ್ಮನ ಮನೆಯಿಂದ ಸಿಗ್ತಾನೆ. ನಾನು ಇವಾಗ ಮನೆಗೆ ಹೋಗ್ತೇನೆ. ನಿಮ್ಮ ಅಮ್ಮ ತುಂಬ ಹಿಂಸೆ ಮಾಡ್ತಾವ್ರೆ, ಬಾ ಯಾರೂ ಇಲ್ಲ ಬೇರೆ, ಒಬ್ಬಳೇ ಏನು ಮಾಡ್ತೀಯಾ ಅಂತ. ಗ್ಯಾಸ್ ಏನಾದರೂ ವರ್ಕ್ ಆಗ್ತಿದ್ರೆ ನಾನು ಇಲ್ಲೇ ಇರ್ತಿದ್ದೆ, ಬಟ್ ಗ್ಯಾಸ್ ವರ್ಕ್ ಆಗ್ತಾ ಇಲ್ಲ, ಐ ಮೀನ್ ಸಿಲಿಂಡರ್ ವರ್ಕ್ ಆಗ್ತಾ ಇಲ್ಲ. ಸುಮ್ಮನೆ ಆಮೇಲೆ 3 ಟೈಮು ಒಂದು 4-5 ದಿವಸ ಆಚೆ ಊಟ ಬೇಡ ಅಲ್ವಾ, ಸುಮ್ಮನೆ ಅದು ದುಡ್ಡು ವೇಸ್ಟು. ಆಮೇಲೆ ಲಡ್ಡುಗೂ ಸುಮ್ಮನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಆಚೆ ಊಟ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋಬೋದು, 1 ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು. 3-4 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಡ, ಬೆಟರ್ ಅಮ್ಮನ ಮನೆಗೆ ಹೋಗ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದಕ್ಕೆ ಬಾಯ್, ಟಾಟಾ.